ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಒತ್ತಾಯ. ಬೆಂಗಳೂರು, ಫೆಬ್ರವರಿ 9. ರಾಜ್ಯದ 2026-27ನೇ ಸಾಲಿನ ಆಯವ್ಯಯ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ದಶಕಗಳಿಂದ ಬಾಕಿ ಇರುವ ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ದಲಿತ ಮೈನಾರಿಟೀಸ್ ಸೇನೆ DMS ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ಒತ್ತಾಯಿಸಿದೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ DMS ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ AJ ಖಾನ್, ಅಲ್ಪಸಂಖ್ಯಾತರ ಕಲ್ಯಾಣದ ಹೆಸರಿನಲ್ಲಿ ಬೌದ್ಧ ಸಮುದಾಯವನ್ನು ವ್ಯವಸ್ಥಿತವಾಗಿ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ಇಲಾಖೆ ವತಿಯಿಂದನೂ ಕೂಡ ಚರ್ಚೆ, ಸಭೆಗಳು ಇವೆಲ್ಲ ನಡೆದಿದೆ. ಆದರೆ ನನಗೆ ಇವತ್ತು ರಾಜ್ಯ ಸರ್ಕಾರದ ಅದೇ ಇಲಾಖೆಯ ಕೆಲವೊಂದು ಅಧಿಕಾರಿಗಳಿಂದ ಇವತ್ತು ನನಗೆ ಗೊತ್ತಾಯಿತು, ಈಗಾಗಲೇ ಬಜೆಟನ್ನು ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಆಲ್ರೆಡಿ ಬಜೆಟ್ ಪ್ರಿಂಟ್ ಮಾಡಿ ಇಟ್ಕೊಂಡು ನಿನ್ನೆ ಕರೆದು ಸಭೆ ಮಾಡ್ತಾರಂದ್ರೆ ಎಂಥ ನಾಚಿಕೆಗೇಡಿನ ಸಂಗತಿ ಇದು. ರಾಜ್ಯದಲ್ಲಿ ಈಗಾಗಲೇ ಕ್ರೈಸ್ತ ಅಭಿವೃದ್ಧಿ ನಿಗಮ ಹಾಗೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗಳು ಅಸ್ತಿತ್ವದಲ್ಲಿದ್ದು, ಇತರ ಸಮುದಾಯಗಳಿಗೆ ನೀಡಲಾಗುತ್ತಿರುವ ಆದ್ಯತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಅನುಸರಿಸುವ ಬೌದ್ಧ ಸಮುದಾಯಕ್ಕೆ ಏಕೆ ಲಭಿಸುತ್ತಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೇವಲ ಒಂದೇ ವರ್ಗದ ಅಭಿವೃದ್ಧಿಗೆ ಸೀಮಿತವಾಗದೆ ಬೌದ್ಧ ಸಮುದಾಯದ ಶೈಕ್ಷಣಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ವಿಶೇಷ ಗಮನ ಹರಿಸಬೇಕು ಎಂದು AJ ಖಾನ್ ಆಗ್ರಹಿಸಿದ್ದಾರೆ. ಅದೇ ರೀತಿಯಲ್ಲಿ ಕೆಲಸ ಮಾಡೋಣ, ಅದನ್ನ ಗಮನದಲ್ಲಿಟ್ಕೊಂಡು ಎಲ್ಲ ಶೋಷಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅದೇ ಥರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಪರವಾಗಿ ಈ ಬಜೆಟಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ನೀವು ಹಿಸ್ಟಾರಿಕಲ್ ಪರ್ಸನ್ ಆಗಬೇಕು ಅಂತೇಳಿ ಎಲ್ಲೋ ನಮಗೂ ಕೂಡ ಒಂದು ಆಸೆ ಇದೆ. ಆಮೇಲೆ ಸಮುದಾಯದ ಹೆಸರಿಟ್ಕೊಂಡು ಯಾರ್ಯಾರು ಸಚಿವರು, ಶಾಸಕರು ಇವರೆಲ್ಲ ಇದ್ದಾರಲ್ಲ, ಸೊ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು. ಅಪೋಸಿಷನ್ ಏನಾರ ಹೇಳ್ಕೊಳ್ಳಿ, ಪರವಾಗಿಲ್ಲ. ನಾಳೆ ನೀವು ಇದೇ ಸಮುದಾಯದ ಹತ್ರ ಬಂದು ನೀವು ಮತ್ತೆ ಕೂತ್ಕೋಬೇಕಾಗ್ತದೆ. ಆ ಸಮುದಾಯದಲ್ಲಿ ಯಾರಾದರೂ ಪ್ರಜ್ಞಾವಂತರು ನಿಮಗೆ ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡ್ತೀರಿ? ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಈ ಫೇಸ್ಬುಕ್ಕಿನ ಮೂಲಕ ನಾನು ನಿಮ್ಮ ಹತ್ರ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಈ ಬಜೆಟಲ್ಲಾದರೂ ಕೂಡ ಜನರಿಗೆ ಬೇಕಾಗಿರುವಂತಹ ಉತ್ತಮ ಶಿಕ್ಷಣ, ವಸತಿ, ಆಹಾರ, ಉದ್ಯೋಗ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಬಜೆಟಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದೇ ನನ್ನ ಮನವಿ. ಜೈ ಭೀಮ್, ಜೈ ಮೂಲ ನಿವಾಸಿ, ಜೈ ಸಂವಿಧಾನ. ಮುಂದಿನ ಬಜೆಟ್ನಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿಗಳ ಅನುದಾನದೊಂದಿಗೆ ಪ್ರತ್ಯೇಕ ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದು, ಈ ಹೋರಾಟಕ್ಕೆ ರಾಜ್ಯದ ಎಲ್ಲ ಅಂಬೇಡ್ಕರ್ವಾದಿ ಸಂಘಟನೆಗಳು ಹಾಗೂ ಪ್ರಗತಿಪರ ಚಿಂತಕರು ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.